ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನಾಂ. ವಿಶ್ವದಾದ್ಯಂತ ಎಲ್ಲರ ಗಮನ ಆರೋಗ್ಯದತ್ತ ಇದೆ. ಹೆಚ್ಚಿನ ಜನರು ಈಗ ಔಷಧಿ ತಗೊಳ್ಳಿಕ್ಕೆ ಹಿಂಜರಿತಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದರೆ ಔಷಧಿ ಸೇವನೆಯಿಂದ ಉಂಟಾಗುವಂತಹ ದುಷ್ಪರಿಣಾಮ. ಆರೋಗ್ಯವನ್ನು ಹೊಂದಲಿಕ್ಕೆ, ರೋಗ ಬರದಂತೆ ಇರಲಿಕ್ಕೆ ಹಾಗೂ ಬಂದಿರುವಂಥ ರೋಗವನ್ನು ವಾಸಿ ಮಾಡಲಿಕ್ಕೆ ಎಲೋಪತಿ ಔಷಧಿ ಬಿಟ್ಟು ಬೇರೆ ಔಷಧಿ ಮಾರ್ಗಗಳನ್ನು ಹಾಗೂ ಮಾಡುವಂತಹ ಚಟುವಟಿಕೆಗಳಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡು ಆರೋಗ್ಯವನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಉತ್ತಮವಾದ ಆರೋಗ್ಯವನ್ನು ಹೊಂದಲಿಕ್ಕೆ ವ್ಯಾಯಾಮ ಹೇಳುವಂಥದ್ದು ಪ್ರಮುಖ ಸಾಧನವಾಗಿದೆ. ವ್ಯಾಯಾಮ ಹೇಳುವಂಥದ್ದು ಪ್ರಮುಖ ಸಾಧನ ಅಂಥೇಳಿ ಅದನ್ನು ಅತಿಯಾಗಿ ಮಾಡಿದರೆ ಆರೋಗ್ಯಕ್ಕಿಂತ ಅನಾರೋಗ್ಯವೇ ಉಂಟಾಗಬಹುದಂಥ ಸಂದರ್ಭಗಳು ಅಧಿಕವಾಗಿದೆ. ಅತಿ ಸರ್ವತ್ರಂ ವರ್ಜಯೇತ್. ಯಾವುದೇ ವಿಷಯ ವಸ್ತು ಒಳ್ಳೆಯದಂಥೇಳಿ ಅದನ್ನು ಅತಿಯಾಗಿ ಸೇವಿಸಿದರೆ ಸತ್ಪರಿಣಾಮಕ್ಕಿಂತ ದುಷ್ಪರಿಣಾಮವೇ ಜಾಸ್ತಿ. ವ್ಯಾಯಾಮ ಒಳ್ಳೆಯದು ಅಂಥೇಳಿ ಅಧಿಕ ಮಾಡಿದರೆ ಸರದಿ ಸಾಲಿನಲ್ಲಿ ಅನೇಕ ರೋಗಗಳು ಬರ್ಬೋದು. ಅವುಗಳಲ್ಲಿ ಕೃಶತೆ ಹೇಳುವಂಥದ್ದು ಒಂದು ಪ್ರಮುಖವಾದ ಕಾಯಿಲೆ ಅಥವಾ ರೋಗ. ಕಾರ್ಶ್ಯತೆ. ವ್ಯಕ್ತಿಯು ಅತೀ ಸಣ್ಣ ಆಗ್ತಾನೆ. ಯಾರು ಬೊಜ್ಜುತನವನ್ನು ಹೊಂದಿದ್ದಾರೋ ಅವರಲ್ಲಿ ವ್ಯಾಯಾಮ ಸ್ವಲ್ಪ ಜಾಸ್ತಿ ಮಾಡಿದರೂ ಸಹ ಬೊಜ್ಜುತನ ನಿವಾರಣೆ ಆಗ್ತದೆ. ಯಾರಲ್ಲಿ ಬೊಜ್ಜುತನ ಇರುವುದಿಲ್ವೋ ಅವರು ಅಧಿಕವಾಗಿ ವ್ಯಾಯಾಮ ಮಾಡ್ತಾ ಹೋದರೆ ಶರೀರದಲ್ಲಿ ಕೃಶತೆ ಉಂಟಾಗ್ತದೆ. ಈ ಕೃಶತೆ ಅಥವಾ ತೂಕವು ಅತಿ ಕಡಿಮೆ ಆದಾಗ ರೋಗ ನಿರೋಧಕ ಶಕ್ತಿಯೂ ಸಹ ಕಮ್ಮಿಯಾಗಿ ವಿವಿಧ ರೋಗ ರುಜಿನಗಳು ಬರಲಿಕ್ಕೆ ಆಹ್ವಾನ ನೀಡಿದಂತೆ ಆಗ್ತದೆ. ಇನ್ನು ಅಧಿಕವಾಗಿ ವ್ಯಾಯಾಮ ಮಾಡುವಲ್ಲಿ ಅಧಿಕ ತೃಷ್ಣ ಅಥವಾ ಬಾಯಾರಿಕೆ ಸಹ ಉಂಟಾಗ್ಬೋದು. ಅನಗತ್ಯವಾಗಿ ಬಾಯಾರಿಕೆ ಆಗುವಂಥದ್ದು. ಇಡೀ ದಿನ ನೀರು ಕುಡಿಬೇಕು ಅಂತೇಳಿ ಅನ್ನಿಸ್ಬೋದು, ಅಥವಾ ವಿವಿಧ ರೀತಿಯ ಪಾನೀಯಗಳನ್ನು ಸೇವಿಸಬೇಕು ಅಂತೇಳಿ ಅನ್ನಿಸುವಂಥದ್ದು. ನಾರ್ಮಲಾಗಿ ಉಂಟಾಗುವಂಥ ಬಾಯಾರಿಕೆ ಬೇರೆ. ಬೇಸಿಗೆಗಾಲದಲ್ಲಿರ್ಬೋದು, ಬಿಸಿಲಲ್ಲಿ ನಡ್ಕೊಂಡು ಬಂದಾಗಿರ್ಬೋದು, ಸ್ವಲ್ಪ ದಣಿವಾದಾಗ ಬಾಯಾರಿಕೆ ಉಂಟಾಗ್ಬೋದು. ಆದರೆ ದಿನದ 24 ಗಂಟೆಯು ಬಾಯಾರಿಕೆ ಉಂಟಾಗ್ತಾ ಇದ್ದರೆ ಅದು ಒಂದು ರೋಗದ ಅವಸ್ಥೆಯಾಗಿದೆ. ಯಾರು ಅಧಿಕವಾಗಿ ವ್ಯಾಯಾಮ ಮಾಡ್ತಾರೋ ಅವರಲ್ಲಿ ಅಧಿಕವಾಗಿ ವಾಂತಿ ರೋಗ ಉಂಟಾಗ್ಬೋದು, ಅರುಚಿ ಉಂಟಾಗ್ಬೋದು. ಯಾವುದೇ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳಲ್ಲಿ ಸರಿಯಾಗಿ ರುಚಿ ಇಲ್ಲದಿರುವಂಥದ್ದು, ಆಹಾರ ಸೇವಿಸಬೇಕು ಅಂತೇಳಿ ಅನ್ನಿಸದೇ ಇರುವಂಥದ್ದು, ಈ ಸಂದರ್ಭಗಳು ಸಹ ಉಂಟಾಗ್ತದೆ. ಇನ್ನು ಭ್ರಮ ಅಥವಾ ತಲೆ ಸುತ್ತುವುದು. ನಿಗದಿತ ಪ್ರಮಾಣಕ್ಕಿಂತ ತನ್ನ ಶಕ್ತಿಯಿಂದ ಅಧಿಕ ವ್ಯಾಯಾಮ ಮಾಡಿದಾಗ ವ್ಯಕ್ತಿಗೆ ಭ್ರಮ ಅಥವಾ ತಲೆ ಸುತ್ತು ಉಂಟಾಗ್ಬೋದು. ಈ ತಲೆ ಸುತ್ತುಂಟಾಗಿ ವ್ಯಕ್ತಿಯು ಕೆಳಗೆ ಸಹ ಬೀಳ್ಬೋದು. ಇನ್ನೊಂದು ಪ್ರಮುಖವಾದಂಥ ಕಾಯಿಲೆ ಹಂತ ಅಂತೇಳಿದರೆ ಕ್ಲಮ. ಕ್ಲಮ ಅಂತೇಳಿದರೆ ಅಧಿಕವಾಗಿ ವ್ಯಾಯಾಮವನ್ನು ಅಧಿಕ ದಿನಗಳವರೆಗೆ ಮಾಡಿದಾಗ ಯಾವುದೇ ಕೆಲಸ ಮಾಡದೆ ಸಹ ವ್ಯಕ್ತಿಯಲ್ಲಿ ಒಂದು ಸುಸ್ತು ಉಂಟಾಗುವಂಥದ್ದು, ಆಯಾಸ ಉಂಟಾಗುವಂಥದ್ದು, ದಣಿವಾಗುವಂಥದ್ದು. ಇನ್ನು ವ್ಯಕ್ತಿಯು ಬೇಗನೆ ಕೆಮ್ಮು, ದಮ್ಮು, ಗಂಟುಗಳ ತೊಂದರೆ, ಜಾಯಿಂಟ್ಸ್ ಪ್ರಾಬ್ಲಮ್, ಈ ಕಾಯಿಲೆಗಳಿಂದ ಸಹ ಆ ವ್ಯಕ್ತಿಯು ಬಳಲಬಹುದು. ಹೀಗೆ ವ್ಯಾಯಾಮ ಅತಿ ಒಳ್ಳೆಯದೆಂದು ತಿಳ್ಕೊಂಡು
ಅತಿ ಜಾಸ್ತಿಯಾಗಿ ಮಾಡದೆ ವ್ಯಕ್ತಿಯ ಅರ್ಧ ಶಕ್ತಿ ವ್ಯಯ ಆಗುವಷ್ಟು ಮಾತ್ರ ಮಾಡಿಕೊಂಡು ಯಾರಿರ್ತಾರೋ ಅಂಥವರಲ್ಲಿ ಒಂದು ಆರೋಗ್ಯವಂತ ಸ್ಥಿತಿ ಇದ್ದು ದೀರ್ಘಕಾಲದವರೆಗೆ ಚೆನ್ನಾಗಿ ಬಾಳಲಿಕ್ಕೆ ಅನುಕೂಲವಾಗ್ತದೆ.